ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೇನೆ. ಹೀಗೆ ನಾನು ಒಗ್ಗರಣೆ ಎಲ್ಲ ಹಾಕಿದ್ದೇನೆ, ಅಂದರೆ ಬೇವು ಸೊಪ್ಪು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಅರಿಶಿನ ಹುಡಿ, ಉಪ್ಪೆಲ್ಲ, ಮತ್ತು ಬಟಾಣಿ, ಹಸಿ ಬಟಾಣಿ ಇಟ್ಟಿದ್ದೇನೆ ಹಾಕಲಿಕ್ಕೆ. ಒಂದೆರಡು ಬಟಾಟೆ ಹಾಕುವಂಥ ಆಲೂಗಡ್ಡೆ ನೋಡುವಂಥ ಒಂದು ವಿಡಿಯೋ ಹಾಕುವಂಥ ಯೂಟ್ಯೂಬಲ್ಲಿ ಟ್ರೈ ಮಾಡುವಂಥ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ದೊಡ್ಡದೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಬೇಯಿದ್ರೆ ಒಳ್ಳೆಯದಾಗಲ್ಲ, ಅದಕ್ಕೆ ಚಿಕ್ಕದು ಮಾಡಿ ಕಟ್ ಮಾಡಿದರೆ ಸ್ವಲ್ಪ ಬೇಗ ಬೇಯ್ದು ಅದು ಬಾಯಿಗೆ ಸ್ವಲ್ಪ ಸಿಗಬೇಕಲ್ಲ, ಅದಕ್ಕೆ ದೊಡ್ಡದು ಹಾಕಿದರೆ ಒಳ್ಳೆಯದಾಗುತ್ತೆ. ಅದಕ್ಕೆ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ, ಆದರೂ ಸಾಧಾರಣ ಮಟ್ಟಿಗೆ ಮಾಡಿದ್ದೇನೆ. ನೋಡಿದವರು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನೊಂದು ಪದಾರ್ಥ ಹೇಗೆ ಮಾಡಿದ್ದೇನೆ ಅಂತ ಹೇಳಿ. ನನಗೆ ಮಾಡಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ, ಅಂದರೆ ನಂದು ವಿಡಿಯೋ ಮಾಡೋದು ಸ್ವಲ್ಪ ಕರೆಕ್ಟಾಗಿ ಗೊತ್ತಿರಲ್ಲ ನನಗೆ, ಅದಕ್ಕೋಸ್ಕರ. ಅಂದರೆ ನಂದು ಮೊಬೈಲೂ ಸರಿ ಇರಲ್ಲ. ನಾನು ಕೆಲವು ಸರಿ ಅಂದ್ಕೊಂಡಿದ್ದೇನೆ ಒಂದು ಏನಾದರೂ ಒಂದು ಮಾಡಿ ರೆಸಿಪಿ ಮಾಡಿ ಯೂಟ್ಯೂಬಲ್ಲಿ ಹಾಕೋಣ ಅಂತ. ಎಲ್ಲರೂ ಮಾಡ್ತಾರೆ, ನನಗೆ ಯಾಕೆ ಆಗಲ್ಲ ಅಂತ ಒಂದು ಟ್ರೈ ಮಾಡಿದ್ದೆ. ನೋಡಿದವರೊಂದು ಕಮೆಂಟ್ ಮುಖಾಂತರ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈಗ ಉಪ್ಪೆಲ್ಲ ಹಾಕಿ ಇನ್ನು ಖಾರ ಮಸಾಲ ಮತ್ತು ತೆಂಗಿನಕಾಯಿ ತುರಿ ಇನ್ನು ಹಾಕಬೇಕಷ್ಟೇ. ಸ್ವಲ್ಪ ಬೇಯಲಿಕ್ಕೆ ಇಡುವ. ಓಕೆ, ಒಂದು 10 ನಿಮಿಷ ಬೇಯಿದ್ರೆ ಸಾಕು. ಸ್ವಲ್ಪ ಬೇಯಲಿಕ್ಕೆ ಉಂಟು. ಮಸಾಲೆ ಎಲ್ಲ ಹಾಕಿದ್ದೇನೆ. ಮಸಾಲ ನಾನು ಕೋಳಿ ಸುಕ್ಕಕ್ಕೆ ಹಾಕುವ ಮಸಾಲ ಹಾಕಿದ್ದು, ಸ್ವಲ್ಪ ಒಳ್ಳೆಯದಾಗುತ್ತೆ ಅದು. ನೀವು ಒಮ್ಮೆ ಹಾಕಿ ನೋಡಿ, ಟ್ರೈ ಮಾಡಿ. ನಾನೊಂದು 2 ಸರಿ ಮಾಡಿದ್ದೆ ಈ ಫ್ಲವರಿಗೆ ಮಸಾಲ ಹಾಕಿ. ಒಳ್ಳೆಯದಾಗುತ್ತೆ, ರುಚಿ ಎಲ್ಲ ಟೇಸ್ಟ್ ಬರುತ್ತೆ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಓಕೆ, ಬಾಯ್, ಟೇಕ್ ಕೇರ್.